ಗುತ್ತಲ ಕುಲದಲ್ಲಿ ಹುಟ್ಟಿದರಂತೆ, ಧ್ಯಾನ ಪೀಠದಿ ಕಲಿತರಂತೆ, ಸತ್ಪ್ರಮೋದರ ಕರದಿ ಜನಿಸಿ ಹಂಸ ಪೀಠದಿ ಮೆರೆದರಂತೆ. ಗುತ್ತಲ ಕುಲದಲ್ಲಿ ಹುಟ್ಟಿದರಂತೆ, ಧ್ಯಾನ ಪೀಠದಿ ಕಲಿತರಂತೆ, ಸತ್ಪ್ರಮೋದರ ಕರದಿ ಜನಿಸಿ ಹಂಸ ಪೀಠದಿ ಮೆರೆದರಂತೆ. ಸತ್ಯ ಧರ್ಮದ ಮೂರ್ತಿಯಂತೆ, ಜ್ಞಾನ ತಪಸ್ಸಿನ ಶರದಿಯಂತೆ, ನಗುಮುಖದ ಸನ್ಯಾಸಿಯಂತೆ, ಸತ್ಯಾತ್ಮರೆಂಬೋ ನಾಮವಂತೆ. ಸತ್ಯಂ ವಿಧಾತಂ ನಿಜಮೃತ್ಯವಾಚಿತಂ ಗಾತ್ರಿಂಚಭೂತೆ ಸ್ವಚಿರೇಶುಗಾತ್ಮನಃ ಅದೃಶ್ಯತಂ ಅತ್ಯದ್ಭುತರೂಪಮುದ್ವಹನ್ ತಂಪೇ ಸಭಾಯಾಂ ನಮೃಗಂ ನಮಾನುಷಂ ನಮೃಗಂ ನಮಾನುಷಂ ನಮೃಗಂ ನಮಾನುಷಂ. ಸಂಭವಂತುವದಯನು ನರಗರಿಯು ಪುತ್ರಕೋಪವನ್ನು ತಾಳಿದ, ಕಡಗಡೆಪ್ಪ ಧ್ವನಿಯ ಮಾಡಿನ ಕಗಳಿಂದ ಬಿಡಿದು ಹೋಗ್ತೆ, ಕಡಗಡೆಂಬ ಧ್ವನಿಯ ಮಾಡಿನ ಕಗಳಿಂದ ಬಿಡಿದುವಂತೆ ಕರುಳ ಪಡೆದು ಮಾಲೆ ಹಾಕಿ ಗಂಧ ಭಕ್ತ ನಬ್ಬಿಕೊಂಡ ನಾರಸಿಂಹ, ಲಕ್ಷ್ಮೀ ನಾರಸಿಂಹ, ಕದ್ರಿಯ ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ಬರವ ಕೊಡುವನು. ಅಂತರಿಕ್ಷದಲ್ಲಿ ಗಮನರು ನೋಡಿಯಾಗ ಪುಷ್ಪವೃತ್ತಿಯನ್ನೇ ಕರೆದರು, ಅದರ ಕಡದ ದೇವಿ ಬಂದು ತೊಡೆಯ ಮೇಲೆ ಕುಳಿತಿರನು, ಅದರ ಪಡೆದ ದೇವಿ ಬಂದು ತೊಡೆಯ ಮೇಲೆ ಕುಳಿತಿರನು. ಅಮರ ಪತಿಗರೆಲ್ಲರ ನುಡಿ ಅಂಜಬೇಡಂದವಗೆ ಬಿದ್ದ ನಾರಸಿಂಹ, ಲಕ್ಷ್ಮೀ ನಾರಸಿಂಹ, ತೊಡವೆಯ ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ಬರವ ಕೊಡುವನು. ಲಕ್ಷ್ಮೀ ನಾರಸಿಂಹ ನೆನೆದೆಯ ಉದಯ ಕಾಲ ಪಡಿಸುವಂತ ನರರಿಗೆಲ್ಲ ಪುತ್ರ ಸಂತಾನಗಳಿತ್ತು ಮತ್ತು ಬೇಡಿದಾಗ ಪುತ್ರ ಸಂತಾನಗಳಿತ್ತು ಮತ್ತು ಬೇಡಿದಂಗೆ ಕೊಟ್ಟು ಭಕ್ತವತ್ಸಲ ಮುಕ್ತಿ ಕೊಡುವ ಪುರಂದರ ವಿಠಲರಾಯ, ಭಕ್ತವತ್ಸಲ ಮುಕ್ತಿ ಕೊಡುವ ಪುರಂದರ ವಿಠಲರಾಯ. ನಾರಸಿಂಹ, ಲಕ್ಷ್ಮೀ ನಾರಸಿಂಹ, ಅಹೋವಿನ ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ಬರವ ಕೊಡುವನು. ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ಬರವ ಕೊಡುವನು, ನಂಬಿದಂತ ನರರಿಗೆಲ್ಲ ಬರವ ಕೊಡುವನು, ನಂಬಿದಂತ ನರರಿಗೆಲ್ಲ ಬರವ ಕೊಡುವನು. ನಾರಸಿಂಹ, ಲಕ್ಷ್ಮೀ ನಾರಸಿಂಹ, ಕರಿಗಿರಿ ನಾರಸಿಂಹ, ನೀರ ನಾರಸಿಂಹ, ಕಾರ್ಪರ ನಾರಸಿಂಹ, ತೊರವೆಯ ನಾರಸಿಂಹ, ಅಹೋಬಿಲ ನಾರಸಿಂಹ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ನೊಂದೇನಯ್ಯ ಭವಬಂಧನದೊಳು ಸಿಲುಕಿ, ಮುಂದೆ ದಾರಿ ಕಾಣದೆ ಕುಂದಿದೆ ಜಗದೊಳು. ಕಂದನಂತೆಂದೆನ್ನ ಕುಂದುಗಳ ಎಣಿಸದೆ, ತಂದೆ ಕಾಯೋ ಕೃಷ್ಣ ಕಂದರ್ಪ ಜನಕನೇ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು ಸರ್? ನಾನು ಸಂಜೀವ್ ಜಾಗೀರ್ದಾರ್ ಅಂತೇಳಿ ಗುರುರಾಜ ಪಾದಯಾತ್ರೆ ಮತ್ತು ಭಜನಾ ಮಂಡಳಿಯ ಕಾರ್ಯದರ್ಶಿ. ನಾವು ಕಳೆದ 35 ವರ್ಷಗಳಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ಮೂಲಕ ಸುಮಾರು 150 ಜನ ಆ ಪಾದಯಾತ್ರೆ ಸಂಘಟನೆಯನ್ನು ನಾವೇ ಮಾಡ್ತೀವಿ. ಆಮೇಲೆ ಪ್ರತಿ ವರ್ಷ ಬ್ರಾಹ್ಮಣ ಬಡ ವಿದ್ಯಾರ್ಥಿಗಳಿಗೆ ಸಹಾಯಧನ ಅನ್ರಿ. ಆಮೇಲೆ ಪ್ರತಿ ವರ್ಷ ಸುಮಾರು 16 ವರ್ಷದಿಂದ ಸುಮಾರು 200 ಸಾಮೂಹಿಕ ಉಚಿತ ಉಪನಯನಗಳನ್ನು ಮಾಡಿದ್ದೀವಿ ಸಾಮಾಜಿಕ ಕಾರ್ಯವಾಗಿ. ಆಮೇಲೆ ಅನೇಕ ಬಡ ವಿದ್ಯಾರ್ಥಿಗಳಿಗೆ, ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ, ಈ ರೀತಿ ಸಾಮಾಜಿಕ ಕಾರ್ಯ. ಆಮೇಲೆ ಮಳಕೇಡಕ್ಕೆ ಪಾದಯಾತ್ರೆ ಮೂಲಕ ತೆರಳುತ್ತೀವಿ.
ಆಮೇಲೆ ತಿರುಪತಿ ವೆಂಕಟೇಶ್ ದೇವರಿಗೂ ಪಾದಯಾತ್ರೆ ಮೂಲಕ ತೆರವು ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೀವಿ. ಈ ವೈಶಾಖ ಮಾಸದಲ್ಲಿ ವಿಜಯಪುರದಲ್ಲಿ ಉತ್ತರಾದಿ ಮಠದಲ್ಲಿ ತಾವು ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಸರ್? ಈ ವರ್ಷ ನಮ್ಮದು 16ನೇ ವರ್ಷ ಸಾಮೂಹಿಕ ಉಪನಯನ ಮಾಡೋದು. ಅದರಲ್ಲಿ ಸುಮಾರು 26 ಒಟುಗಳಿಗೆ ಸಾಮೂಹಿಕ ಉಚಿತವಾಗಿ ನಮ್ಮ ಸಂಪೂರ್ಣ ಗುರುರಾಜ ಪಾದಯಾತ್ರೆ ಮತ್ತು ಭಜನಾ ಮಂಡಳಿ ವಿಜಯಪುರ ವತಿಯಿಂದ ನಮ್ಮ ಶ್ರೀ ಸತ್ಯಾತ್ಮ ತೀರ್ಥ ಉತ್ತರಾದಿ ಮಠಾಧೀಶರನ್ನು ಕರೆಸಿ ಆ ಸಾಮೂಹಿಕ ಉಪನಯನ ಕಾರ್ಯ ಇವತ್ತು ನೆರವೇರ್ತಾ ಇದೆ. ಸುಮಾರು 26 ಒಟುಗಳಿಗೆ ಈಗ ಸತ್ಯಾತ್ಮ ತೀರ್ಥರೇ ಗುರುಪದೇಶವನ್ನು ಮಾಡಲಿದ್ದಾರೆ. ಸರ್ ಇದು ಎಷ್ಟನೇದು ಸರ್? 16ನೇದು. ಇಲ್ಲಿವರೆಗೆ ಸುಮಾರು 200 ಬ್ರಾಹ್ಮಣ ಒಟುಗಳಿಗೆ ಉಚಿತ ಸಾಮೂಹಿಕ ಉಪನಯನ ನಮ್ಮ ಸಂಘದ ವತಿಯಿಂದ ಮಾಡಲಾಗಿದೆ. ಹೋದ ವರ್ಷ ತಾವು PDJಯಲ್ಲಿ ಹಮ್ಮಿಕೊಂಡಿದ್ರಿ. ಹೋದ ವರ್ಷ ಸುಮಾರು 39 ಜನರಿಗೆ ಸತ್ಯಾತ್ಮ ತೀರ್ಥರ ಆಶೀರ್ವಾದದಿಂದ ಸಾಮೂಹಿಕ ಉಪನಯನ ಮಾಡಿದ್ವಿ. ತಮ್ಮ ಸೇವೆ ಹೀಗೆ ನಿರಂತರ ಇರಲಿ ಸರ್. ಶ್ರೀಪಾದಂಗಳ ಅವರ ಅನುಗ್ರಹದಿಂದ ಅನೇಕ ಕಾರ್ಯಕ್ರಮಗಳ ಪರಿಚಯವನ್ನು ಇಲ್ಲಿ ನೀಡಲಾಗಿದೆ. ಇದನ್ನ ಅನಂತರ ಭಿತ್ತಿ ಕೂಡ ಲೇಪನ ಮಾಡಲಾಗ್ತಾ ಇದೆ. ಅದನ್ನ ಎಲ್ಲರೂ ನೋಡಿ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಬೇಕು. ಈ ವರ್ಷದ ಅಧಿಕ ಮಾಸದ ವಿಶೇಷ ಅಂದ್ರೆ ಆಗ ಈಗ AI ಎಲ್ಲ ಕಡೆ ಪ್ರಚಲಿತ ಇದೆ. ಕೇವಲ ಬೆಂಗಳೂರು, ಮುಂಬೈ ಅಲ್ಲಷ್ಟೇ ಅಲ್ಲ, ವಿಜಯಪುರದ ಯುವಕರು ಸದ್ಯಕ್ಕ AI ಮುಂದುವರೆದಿದ್ದಾರೆ ಅನ್ನಲಿಕ್ಕೆ ಒಂದು ವಾಯ್ಸ್ ಇಂಟೆಲಿಜೆನ್ಸ್ ಅನ್ನ ವಾಗ್ವಿ ಅಂತ ಹೇಳಿ ಹೆಸರಿನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ವಾಯ್ಸ್ ಇಂಟೆಲಿಜೆನ್ಸ್, ಅದು ಹೆಲ್ತ್ ಕೇರ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಎಲ್ಲ ಕಡೆಗೂ ಉಪಲಬ್ಧವಾಗುವಂತೆ ಅದನ್ನ ನಮ್ಮ ವಿಜಯಪುರದ ಯುವಕರು ಸಿದ್ಧಪಡಿಸಿದ್ದಾರೆ ಅನ್ನಲಿಕ್ಕೆ, ಅದು ಶ್ರೀಪಾದಂಗಳವರ ಅನುಗ್ರಹದಿಂದ ಆಗಿತ್ತು ಅನ್ನಲಿಕ್ಕೆ ಅದರ ಉದ್ಘಾಟನೆ ಶ್ರೀಪಾದಂಗಳವರಿಂದ ಮಾಡಿಸ್ತಾ ಇದ್ದಾರೆ. ಸಮೀರ್ ಕುಲಕರ್ಣಿ, ಇಬ್ರು ಸಮೀರ್ ಕುಲಕರ್ಣಿ ಅಂತ ಹೇಳಿ, ಸಮೀರ್ ಕುಲಕರ್ಣಿ ನೇವರ್ಗಿ, ಸಮೀರ್ ಕುಲಕರ್ಣಿ ಹುಳ್ಳೂರು. ಬಿಜಾಪುರದಲ್ಲಿಯೂ ಕೂಡ ಸಾಫ್ಟ್ವೇರ್ ಚೆನ್ನಾಗಿ ಅರಳುತ್ತಾ ಇದೆ ಅನ್ನಲಿಕ್ಕೆ ಇಂತಹ ಅನೇಕ ಯುವಕರು ಸಾಕ್ಷಿ. ಈ ಯುವಕರಿಗೆ ಶ್ರೀಪಾದಂಗಳವರು ಅನುಗ್ರಹವನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನ ಪ್ರಧಾನ ಕಾರ್ಯಕ್ರಮ ಮೊದಲನೇದಾಗಿ ಸದ್ಯ ಸಂಪೂರ್ಣವಾಗಿ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಅವರಿಗೆ ಕೃತಜ್ಞತಾ ಪೂರ್ವಕವಾಗಿ ಆ ಸಮಿತಿಯ ಸದಸ್ಯರು ಬಂದು ಫಲ ಸಮರ್ಪಣೆಯನ್ನು ಮಾಡಿ ಧನ್ಯತಾ ಭಾವನೆಯನ್ನ ಅನುಭವಿಸ್ತಾ ಇದ್ದಾರೆ. ನ ಕರ್ಮಣ ನ ಪ್ರಜಯಾ ಧನೆ ನ ತ್ಯಾಗೇ ನೈಕೆ ಅಮೃತತ್ವಮಾನಶು ಪರಿಣಾಮಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ಯದ್ಯತಯೋ ವಿಶಂತಿ. ಈಗ ರಾಮದೇವರ ಮೂರ್ತಿಯನ್ನು ಸ್ಪರ್ಶ ಮಾಡಬೇಕಂದ್ರೆ ಜನ್ಮ ಜನ್ಮಾಂತರ ಒಳಬೇಕು ಅಂತಹ ಜಗತ್ತಿಗೆ ನೀಡಿದ ಪುಣ್ಯಮೂರ್ತಿಗಳಾದ ಪರಮ ಪೂಜ್ಯ ಗುತ್ತಲಾಚಾರ್ಯರು 80 ವಸಂತಗಳನ್ನು ದಾಟಿದ್ದಾರೆ. ಹಾಗಾಗಿ ಆ ತಂದೆ ತಾಯಿಗಳಿಗೆ ಜಗತ್ತಾ ಇದೀಗ ತಿಳಿದ ಹಾಗೆ ತಪೋ ವಿಗ್ರಹವನ್ನ ಜಗತ್ತಿಗೆ ನೀಡಿದಂತಹ ಮಹಾನುಭಾವರು ನಮ್ಮ ಆಚಾರ್ಯರವರು. ಅವರು ಒಂದೇ ಒಂದು ಮಾತು ಹೇಳಿಬಿಡ್ತೀನಿ. ನಮಗೆ ಪಾಠ ಹೇಳ್ತಾ ಇದ್ರು. ಪಾಠ ಹೇಳಿ 10ವರೆಗೆ ಒಂದು ಭಾಗವತದ ಅನುವಾದ ಮಾಡ್ತಾ ಇದ್ರು. ಸಮಗ್ರ ಭಾಗವತದ ಕನ್ನಡ ಅನುವಾದ ಮಾಡಿದ್ದಾರೆ. ಶತಧರ್ಮರ ವ್ಯಾಖ್ಯಾನವನ್ನು ವಿಜಯಧ್ವಜರ ವ್ಯಾಖ್ಯಾನವನ್ನು ಪ್ರತ್ಯೇಕ ತಿಳಿಸ್ತಾರೆ ಪುಸ್ತಕದಲ್ಲಿ. ಎಲ್ಲ ಪಂಡಿತರು ಉಪಯೋಗ ಬೀಳ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ಅವಾಗ ತುಮಕೂರಿನಲ್ಲಿ ಒಬ್ಬರು ಗೃಹಸ್ಥರಿದ್ರು, ಅವ್ರ ಹೆಸರನ್ನ ಹೇಳ್ತಾ ಇಲ್ಲ. ಅವರಿಗೆ ತುಂಬಾ ಆಸಾರಿಯಾಗಿತ್ತು.
ಭಾಳ ಹಜಾರಿಗಿತ್ತು. ಆಚಾರ್ಯ ಅವ್ರಿಗೆ ಫೋನ್ ಬಂತು, ನಾನೇ ಎತ್ತಿದೆ. ಇಲ್ಲ ಆಚಾರ್ಯ ಅವ್ರು ಮಾತಾಡ್ತಾ ಅನ್ಕೊಳ್ಳಿ, ಇಲ್ಲ ಪಾಠ ಆಗಲಿ ಅಂದ್ರೆ ಇಲ್ಲ ಸ್ವಲ್ಪ ಅರ್ಜೆಂಟ್ ಅದ ಅಂತ ಅನ್ಕೊಳ್ಳಿ ಮಾತಾಡಿದ್ರು ಆಚಾರ್ಯ ಅವರು. ಮತ್ತೆ ಇಲ್ಲ ಸರ್ಮೂಲ ಪಾರಾಯಣ ಮಾಡ್ಬೇಕು, ಆಚಾರ್ಯ ಮೇಲೆ ಅಷ್ಟು ವಿಶ್ವಾಸ ಅವ್ರಿಗೆ, ಆ ಕುಟುಂಬಕ್ಕೆ ಸರ್ಮೂಲ ಪಾರಾಯಣ ಮಾಡ್ಬೇಕಾಗ್ಯದ, ನಮ್ಗೆ ಭಾಳ ಹಜಾರಿ ಆಗ್ಯದ ಅಂತಂದ್ರು. ಆಚಾರ್ಯ ಅವ್ರಂದ್ರು ಇಲ್ಲ ಈಗ ಆಗೋದು ಲೋಜಿತ ಅಂತಂದ್ರು ಪಾಪ. ಇಲ್ಲ ಮತ್ತು ಅವ್ರು ಭಾಳ ಹೇಳಿರ್ತಾರೆ ಆಚಾರ್ಯ ಶುರು ಅಂತೂ ಮಾಡ್ರಿ, ಮುಂದೆ ನಾವೆಲ್ಲ ಶಿಷ್ಯರು ಮಾಡ್ತೀವಿ ಅಂದ್ರೆ ಹಂಗೆ ಮಾಡ್ರಿ ಅಂತ ಎಲ್ಲರಿಗೂ ಆಚಾರ ಮಂತ್ರಶಕ್ತಿ ಕೊಟ್ಟು ಶುರು ಮಾಡ್ರಿ ಅಂದ್ರು. ಆಚಾರ ಶುರು ಮಾಡಿದ್ರು, ಒಂದು ವಾರದೊಳಗೇನೆ ಅವ್ರಿಗೆ ಪೂರ್ಣ ಗುಣ ಆಯ್ತು ಅಂತ ಸುದ್ದಿ ಬಂತು. ಇನ್ನ ಶುರು ಮಾಡ್ಯಾರ, ಸಂಕಲ್ಪ ಮಾಡ್ಯಾರ, ಶುರು ಮಾಡಿಲ್ಲ ಪೂರ್ಣಾಗಿ. ಅಂಥದ್ದು ಆಚಾರ ಅವರು ಮಹಾನುಭಾವರು. ಅವರ 80 ವರ್ಷದ ಮತ್ತು ಇದು ಎಲ್ಲ ಅವರ ವರ್ಧಂತಿಯನ್ನ ನಾವೆಲ್ಲ ಶಿಷ್ಯರು, ಅವರ ಹತ್ರ ಓದಿದವ್ರ ಶಿಷ್ಯರು ಎಲ್ಲೆಲ್ಲ ಕಡೆ ಮಾಡಿದ್ರು. ಶ್ರೀಪಾದಂಗಳವರ 50 ವರ್ಷದ ವರ್ಧಂತಿಯನ್ನ ಗೀತಾ ಅಭಿಯಾನ ಅಂತ ದೇಶಾದ್ಯಂತ ಶ್ರೀಪಾದಂಗಳವರು ಮಾಡಿ ಗೀತಾ ಸಂದೇಶವನ್ನು ಎಲ್ಲ ಸಜ್ಜನರಿಗೂ ಮುಟ್ಟಿಸಿದ್ರು, ಎಲ್ಲ ಪಂಡಿತರಿಗೆ ಎಲ್ಲ ಊರುಗಳಲ್ಲಿ ಮಾಡಿದರು. ಅದೇ ರೀತಿಯಾಗಿ ಆಚಾರ್ಯವ್ರದ್ದು ಮಾಡಬೇಕು ಅಂತ ಅನ್ನೋದು ಶ್ರೀಪಾದಂಗಳವರ ಅನುಗ್ರಹ, ಅವರ ಆದೇಶನ ಹೌದು. ಹಾಗಾಗಿ ಅದನ್ನ ನಮ್ಮ ಗುರುಕುಲದಲ್ಲಿ ಮೇ 24ನೇ ತಾರೀಕಿನಂದು ಅಂದ್ರೆ 17ನೇ ತಾರೀಕಿಗೆ ಆದಕ್ಕೆ ಮಾಸ ಆರಂಭ ಆಗ್ತದೆ. ಅವತ್ತು ಭಾಗವತ್ ಸಪ್ತಾಹ ಆರಂಭ ಆಗ್ತದೆ, ಅವ್ರ ಹೆಸರಿನಲ್ಲೇ ಭಾಗವತ್ ಸಪ್ತಾಹ ಆರಂಭ ಆಗ್ತದೆ. ಅದನ್ನ 24ನೇ ತಾರೀಕಿಗೆ ಅವತ್ತು ಮಂಗಳ ಅಂತ ಇಟ್ಕೊಂಡು ಭಾನುವಾರ ಇದೆ ಅವತ್ತು. ಮತ್ತು 108 ಪವಮಾನ ಹೋಮಗಳು ಮತ್ತು ಅನೇಕ ಉಚಿತ ಪವಮಾನ ಹೋಮಕ್ಕೆ ದುಡ್ಡು ಅಂತ ಹಿಂಗೆ ಪ್ರತ್ಯೇಕ ಇಷ್ಟು ದುಡ್ಡು ರಿಸಿಟ್ ಹಸುದು ಯಾವುದೂ ಇಲ್ಲ. ಉಚಿತ ಪವಮಾನ ಹೋಮ, ಅನ್ನದಾನ ಸೇವೆ ಇಚ್ಛಾ ಇದ್ರೆ ಮಾಡಿಸಬಹುದು. ಅದನ್ನ ಅವರ ಅಮೃತ ಹಸ್ತದಿಂದ ಈಗ ಬಿಡುಗಡೆ ಮಾಡಿಸ್ತೀವಿ ಬ್ಯಾನರ್ ಅನ್ನ. ಅದೆಲ್ಲ ಕಾರ್ಯಕ್ರಮಕ್ಕೂ ಎಲ್ಲರಿಗೂ ಸ್ವಾಗತ. ಮತ್ತು ಎಲ್ಲ ದಂಪತಿಗೂ ಸಾಕಷ್ಟು ಅನೇಕ ಅನ್ನದಾನ ಹೀಗೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿವೆ. ಅದಕ್ಕೆ ಶ್ರೀಪಾದಂಗಳವರ ಅನುಗ್ರಹ ಮಾಡಿ ಮಂತ್ರಶಕ್ತಿ ಕೊಡಬೇಕು, ನಿರ್ವಿಘ್ನವಾಗಲಿ ಆಗಲಿ ಅಂತ ಹೇಳಿ ಅವ್ರನ್ನ ಪ್ರಾರ್ಥನೆ ಮಾಡ್ತಾ ಎಲ್ಲ ಸಜ್ಜನರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ, ನಮ್ಮ ತಂದೆಯವರಾಯ್ತು ಅವರ ಎಲ್ಲ ವರ್ಗದವರು ಅವರು ಬಿಟ್ಟು ಬರಬೇಕಾದ್ರೆ ಒಂದು ಮಾತು ಹೇಳಿದ್ರು, ಯಾರೇ ಏನೇ ಮಾಡಿಸುವಂತ ಕೇಳಿಕ್ ಬಂದ್ರು ನೀನು 50,000 ಕೊಟ್ಟರೆ ಬರ್ತೀನಿ, ನೀನು 1 ಲಕ್ಷ ರೂಪಾಯಿ ಕೊಟ್ಟರೆ ಬರ್ತೇನೆ ಅಂತ ಅಧಿಕಾರ ಮಾಡಬೇಡ್ರಿ. ಇದು ಮಾರಾಟಕ್ಕಿರುವಂತಹ ವಿದ್ಯೆ ಅಲ್ಲ. ಅದಕ್ಕೋಸ್ಕರವಾಗಿ ಸರ್ವಾತ್ಮನ ನೀವು ದುಡ್ಡನ್ನು ಇಸ್ಕೋಬಾರದು ಅಂತ ಅವರಿಗೆ ಆಜ್ಞಾ ಮಾಡಿದ್ರು. ಅದೇ ರೀತಿಯಾಗಿ ಆ ಗುರುಗಳ ಆಜ್ಞೆಯನ್ನ ಶಿರಸಾ ವಹಿಸಿ ಇಲ್ಲಿಯವರೆಗೂ ಯಾರ ಕಡೆ ಇಸ್ಕೊಂಡಿಲ್ಲ ಅಂತ ನಾ ಅನ್ಕೊಂಡಿದ್ದೆ. ಆದ್ರೆ ಅದು ನಿರ್ಧಾರನೂ ಇದೆ. ಆದ್ದರಿಂದ ಅದೇ ರೀತಿಯಾಗಿ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ. ಸೋಮಶೇಖರ ತನ್ನ ಭಾವೆಗಿಳಿದ ಮಂತ್ರ ರಾಮ ಮಂತ್ರವ ಜಪಿಸು ಹೇ ಮನುಜ, ರಾಮ ಮಂತ್ರವ ಜಪಿಸು ಹೇ ಮನುಜ, ರಾಮ ಮಂತ್ರವ ಜಪಿಸು. ಜ್ಞಾನ ನಿಧಿ ನಮ್ಮ ಆನಂದ ತೀರ್ಥರು ಸಾಲು ರಾಗದಿ ನಿತ್ಯ ಸೇವಿಪ ಮಂತ್ರ ಭಾನುಕುಲಾಂಬುಧಿ ಸೋಮಯನಿಪ ನಮ್ಮ ದೀನ ರಕ್ಷಕ ಪುರಂದರ ವಿಠಲನ ಮಂತ್ರ ರಾಮ ಮಂತ್ರವ ಜಪಿಸು, ರಾಮ ಮಂತ್ರವ ಜಪಿಸು, ರಾಮ ಮಂತ್ರವ ಜಪಿಸು. ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ. ನಂಬಿದೆ ನಿನ್ನ ಪಾದ ಡಂಭವ ತೊಲಗಿಸಿ ಬಿಂಬದೊಳಗೆ ಹರಿಯ ಬಿಂಬ ಕೊಳೆವಂತೆ ಮಾಡೋ. ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ. ಅಂತರಂಗದ ಉಸುರ ಹೊರಗೆ ನೂಕಿ ಅಂತರಂಗಕ್ಕೆ ಸೇರುವ, ಅಂತರಂಗದ ಉಸುರ ಹೊರಗೆ ನೂಕಿ ಅಂತರಂಗಕ್ಕೆ ಸೇರುವ. ಪಂಥದಾಳು ನೀನೇ ಕಂತು ಜನಕನಲ್ಲಿ, ಪಂಥದಾಳು ನೀನೇ ಕಂತು ಜನಕನಲ್ಲಿ. ಮಂತ್ರಿಯನಿಸಿ ಸರ್ವಾಂತರ್ಯಾಮಿಯಾಗಿ ನಿಂತು ನನ್ನ ಬಗೆ ತಂತು ನಡೆಸುವ, ನಿಂತು ನನ್ನ ಬಗೆ ತಂತು ನಡೆಸುವ ಹಂತಕಾರಿ ಗುಣವಂತ ಬಲಾಢ್ಯ. ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ. ಶ್ರೀವತ್ಸಾಂಕಿತ ಶ್ರೀ ಕೌಸ್ತುಭಧರ, ಶ್ರೀವತ್ಸಾಂಕಿತ ಶ್ರೀ ಕೌಸ್ತುಭಧರ
साङ्गित श्रीकौस्तुभधर भावक भयहर पाहि मुकुन्द भावक भयहर पाहि मुकुन्द गोवर्धन गिरिधार गोविन्द गोकुल बालक परमानन्द गोवर्धन गिरिधार गोवर्धन गिरिधार पाटित सुररिपो पादपवृन्द पावन चरित परामृत कंद पाटित सुररिपु पादपवृन्द पावन चरित परामृत कंद नाट्यरसोत्कट नानाभरण नाट्यरसोत्कट नानाभरण नारायण तीर्थार्चित चरण नारायण तीर्थार्चित चरण गोवर्धन गिरिधार गोविन्द गोकुल पालक परमानन्द